ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಇವತ್ತು ಆಲೂಗೆಡ್ಡೆ ಬೋಂಡ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೆಂಡ್ಸ್, ಇವಾಗ ಪೌಡ್ರನ್ನ ಜಲ್ದಿ ಇಟ್ಕೊಂಡಿದ್ದೀನಿ ನೀಟಾಗೆ. ಸೊ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊತೀನಿ. ನಾನು ಸ್ವಲ್ಪ ತರಕಾರಿ ಬೋಂಡನೂ ಮಾಡ್ತೀನಿ, ಆಲೂಗೆಡ್ಡೆ ಬೋಂಡನೂ ಮಾಡ್ತಾಯಿದ್ದೀನಿ. ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಮಾಡ್ಬೇಕಂತೇಳಿ. ಸೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಹಿಟ್ಟನ್ನು. ಇದು ತರಕಾರಿ ಬೋಂಡ ಮಾಡ್ತಾ ಇರೋದು, ಅಂದರೆ ಈರುಳ್ಳಿ ಬೋಂಡನ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸೋಡಾ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇಷ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನ ಸೇರಿಸ್ಕೊತೀನಿ. ಸೊ ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಬರೋ ಥರನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಹಾಕಬೇಕು ಫ್ರೆಂಡ್ಸ್. ಈ ಥರ ಗಟ್ಟಿ ಬರೋಂಗೆ ಕಲಿಸ್ಕೋಬೇಕು, ನೀರಾಗಿರಬಾರ್ದು. ಪಟಾಟ ಚಿಪ್ಸ್ ಥರ ಬರಬೇಕು, ಆ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಗಟ್ಟಿ ಆಗಬೇಕು. ಇವಾಗ ಇದಕ್ಕೆ ಎದ್ಕೊಂಡು ಒಂದೊಂದೇ ಹಾಕಬೇಕಾಗುತ್ತೆ. ನಾನು ಇವಾಗ ಹಾಕ್ತೀನಿ ಯಾವ ಥರ ಅಂತ. ಫ್ರೆಂಡ್ಸ್, ಇವಾಗೆಲ್ಲ ರೆಡಿಯಾಗಿದೆ. ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ 5 ನಿಮಿಷ ಸ್ವಲ್ಪ ಹೀಟ್ ಆಗಬೇಕು. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಇದಕ್ಕೆಲ್ಲ ಪಟಾಟ ಹಾಕ್ಕೊತೀನಿ. ನೋಡಿ, ಈ ಥರ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಬರಬೇಕು. ಇವಾಗ ಆಯಿಲ್ ಒಳಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ ಚೆನ್ನಾಗಿ. ಸ್ವಲ್ಪ ಹಿಂಗೆ ಇಟ್ಕೋಬೇಕು, ಅದು ಚೆನ್ನಾಗಿ ಬೇಯಬೇಕು ಎಲ್ಲ ಕಡೆಯೂ. ಪಟಾಟೊ ಇರುತ್ತಲ್ವ, ಅದು ಬೇಗ ಇದಾಗಲ್ಲ, ಹಾಗಾಗಿ ತಿರುಗಿಸ್ಕೊಳ್ತಾ ಇದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಹೀಗೆ ಕಲರ್ ಬರೋವರೆಗೂ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಈ ಥರ ರೆಡಿಯಾಗಿದೆ. ಸೊ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ನಮ್ಮ ಮಕ್ಕಳು ಖುಷಿ ಪಟ್ಕೊಂಡು ತಿಂತಾರೆ. ಖಾರ ಏನೂ ಹಾಕಿಲ್ಲ, ಬರೀ ಉಪ್ಪು ಹಾಕಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಪಟಾಟ ಬೋಂಡ. ನೀವು ಕೂಡ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಈರುಳ್ಳಿ ಬೋಂಡ ಹಾಕಿದ್ದೀನಿ, ಅವು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಸೋಡಾ ಹಾಕಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸೊ ನೋಡಿ, ಇವಾಗ ಕಲರ್ ಬಂದಿದೆ. ಮಕ್ಕಳು ರಜದಲ್ಲಿ ಇರ್ತಾರಲ್ವ, ಹಾಗಾಗಿ ಏನಾದರೂ ತಿನ್ನೋಕ್ಕೆ ಕೇಳ್ತಾ ಇರ್ತಾರೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಮಾಡಿರೋದು. ನಾನಂತೂ ಬ್ರೆಡ್ ಸ್ಯಾಂಡ್ವಿಚ್ಚು ಅದು ಇದು ಮಾಡಿಕೊಡ್ತಾನೆ ಇರ್ತೀನಿ, ಹೇಳ್ತಾನೆ ಇರ್ತಾರೆ ಮನೇಲೇ. ಹಾಗಾಗಿ ನೆನ್ನೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೆ. ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಬ್ರೆಡ್ ಸ್ಯಾಂಡ್ವಿಚ್ ಯಾವ ಥರ ಮಾಡಬೇಕಂತ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ನೋಡಿ. ಒಂದು ಪಾತ್ರೆಗೆ ಹಾಕ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ರೆಡಿಯಾಗಿದೆ ಬಜ್ಜಿ, ಸಖತ್ತ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇನ್ನು ನಮ್ಮ ಅಕ್ಕರ ಮನೇಲೇ ಇದು. ಸೊ ಇವತ್ತು ನಾಳೆ ಹೋಗ್ಬೇಕು ಅಂತ ಇದ್ವಿ, ಅದಕ್ಕಾಗಿ ಹೀರೆಕಾಯಿ ಬಜ್ಜಿ ಮಾಡ್ಬೇಕಂತ ಹೇಳಿ ಮಾಡ್ತಾಯಿದ್ರು. ನಾವೆಲ್ಲ ಚಿಕನ್ನೆಲ್ಲ ಮಾಡಿ ಅಲ್ಲೇ ಊಟ ಮಾಡಿದ್ವಿ. ಸೊ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದಾರೆ, ಚಿಕ್ಕದಾಗೆ ಕಟ್ ಮಾಡಿ ಇಟ್ಟಿದ್ದಾರೆ ಇವಾಗ. ಸೊ ಅದು ಬಜ್ಜಿ ಮಾಡೋದು ಯಾವ ಥರ ಅಂತ ಹೇಳಿ ಇವಾಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ, ಅದು ರೆಡಿಯಾಗಿದೆ. ಇವಾಗ ಒಂದೊಂದೇ ಅದ್ದಿ ಇದ್ರೊಳಗಡೆ ಹಾಕ್ತಾಯಿದ್ದೀವಿ. ಸೊ ಬೇರೆ ಏನೂ ಹಾಕಿಲ್ಲ, ಬರೀ ಅದು ರೌಂಡ್ ಶೇಪಾಗೆ ಕಟ್ ಮಾಡಿ ಹಾಕಿರೋದಷ್ಟೇ. ತುಂಬ ಚೆನ್ನಾಗಿ ರೆಸಿಪಿ ರೆಡಿಯಾಗಿದೆ ನೋಡಿ. ಸೇಮ್ ಬಜ್ಜಿ ಥರನೇ ಚೆನ್ನಾಗಿ ಬರ್ತಾಯಿದೆ. ಇದು ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು, ಉದ್ದ ಬೇಕಂತಂದರೆ ನಮಗೆ ಉದ್ದ ಶೇಪಲ್ಲಿ ಮಾಡ್ಕೋಬೋದು. ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ತೆಗೆದಿಟ್ಟಿರೋದು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟಾಗಿ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತವೆ. ವೆಜಿಟೇಬಲ್ ತಿನ್ನಲ್ಲ ಅಂತಂದರೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಚೆನ್ನಾಗಿದೆ. ಇನ್ನೂ ಒಂದು ಸರಿ ಹಾಕಿದ್ದೀವಿ ನೋಡಿ. ಇವಾಗ ಕಲರ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎಲ್ಲ ಬಜ್ಜಿ ತಿಂತಾವ್ರು ನೋಡಿ. ಇವಾಗ ಎಲ್ಲ ತಿಂತಾವ್ರು ನೋಡಿ. ಇವಾಗ ತುಂಬ ಟೇಸ್ಟಾಗಿ ಬಂದಿದ್ದಾವೆ ಎಲ್ಲನ. ಎಲ್ಲ ಬಿಸಿ ಬಿಸಿ ಅಂತ ಹೇಳ್ಬಿಟ್ಟು ಸುಡೋದ್ನೇ ಎಲ್ಲ ಹುರುತ್ತಾ ಇದ್ದಾರೆ. ವಿವೇಕ್ ನೋಡಿ, ವಿವೇಕ್ ಹೆಂಗೆ ತಿಂತಾ ಇದ್ದಾನೆ. ಚೆನ್ನಾಗೈತಾ? ನಮ್ಮ ಕುಶಾಲಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲೆಲ್ಲ ಆಯ್ತಂತ ಇವ್ರಿಗೆ ಅಲ್ಲಿ ಸುಡ್ತಾಯ್ತಾ? ಚೆನ್ನಾಗೈತಾ? ಹಾಂ, ಚೆನ್ನಾಗೈತಂತೆ, ಸೂಪರ್ ಆಗೈತೆ. ಇವ್ರಂತ
ಪಾಪನೂ ಕೂರಿಸ್ಕೊಂಡು ಚೆನ್ನಾಗಿ ತಿಂತಾವ್ರೆ. ಚೆನ್ನಾಯ್ತಾ ರಕ್ಷಾ? ಹಾಂ ಗಲೀಜಾಗುತ್ತೆ ವೈಟ್ ಬಟ್ಟೆ. ನಮ್ಮ ಅಕ್ಕವ್ರು ಮಾಡ್ತಾವ್ರೆ, ಇಲ್ಲೆಲ್ಲ ತಿಂತಾವ್ರೆ. ನಾನು ಸರ್ವ್ ಮಾಡ್ತಾಯಿದ್ದೀನಿ, ಎಲ್ಲ ತಿಂತಾಯಿದ್ದಾರೆ. ಒಬ್ಬೊಬ್ಬರೇ ಮಕ್ಕಳೆಲ್ಲ ಹಾಕೊಂಡು ತಿಂತಾವ್ರೆ ಚೆನ್ನಾಗಿ. ಅಡುಗೆ ಮನೆ ಸ್ವಲ್ಪ ಕತ್ಲು ಕಾಣಿಸ್ತಾ ಇದೆ, ಮೋಡ ಆಗಿರೋದ್ರಿಂದ. ಸ್ವಲ್ಪ ಮೊಬೈಲು ಕ್ಲಿಯರೆನ್ಸ್ ಇಲ್ಲ ನನ್ನ ಫೋನಲ್ಲಿ, ಹಾಗಾಗಿ ಅಷ್ಟು ಕ್ಲಾರಿಟಿ ಬರ್ತಾಯಿಲ್ಲ. ನೋಡಿ ಇವಾಗ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಆಗಿದ್ದಾವೆ. ಸೊ ಮತ್ತೆ ನಾನು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಊರಿಗೆ ಹೊರಟಿದ್ದೆ ನಾನು. ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಅಕ್ಕ ಜಡೆ ಹಾಕಿದ್ರು, ಸಾಗರ್ ಜಡೆ ಹಾಕ್ಕೊಂಡಿದ್ದೆ. ಇನ್ನು ಪಾಪು ಗೇಟ್ ತೆಗ್ದು ಹೋಗ್ಬೇಕು ಅಂತೇಳಿ ಹೊರಟಿದ್ದ. ಇನ್ನು ನಮ್ಮ ಅಕ್ಕನ ಮಗ ಸ್ಕೂಲ್ಗೆ ಹೊರಟಿದ್ದ. ಇನ್ನು ಎಲ್ಲರೂ ಹೊರಟಿದ್ದೀವಿ ಇವಾಗ ಬಸ್ಸಿಗೆ ಹೋಗ್ಬೇಕಂತೇಳಿ. ಸೊ ಬೈಕಲ್ಲಿ ಗೇಟ್ವರೆಗೂ ಬಿಡಿಸ್ಕೊತೀವಿ, ಚೇಳೂರವರೆಗೂ ಬಿಡಿಸ್ಕೊತೀವಿ, ಆಮೇಲೆ ಅಲ್ಲಿಂದ ಬಸ್ಸಿಗೆ ಹೋಗ್ತೀವಿ. ಇನ್ನು ಎಲ್ಲರೂ ರೆಡಿಯಾಗಿದ್ದು. ನಮ್ಮ ಅಕ್ಕ ಅವರು ಒಬ್ಬರೇ ಇದ್ರಲ್ವ, ಅವ್ರಿಗೆ ಬೇಜಾರಾಗ್ತಾಯಿತ್ತು ಪಾಪ. ಎಲ್ಲರೂ ಹೋಗ್ತಾರೆ ಮನೆಯಿಂದ ಇನ್ನು ಅಂತ. ನಾವು ಬಂದು ಒಂದು 15 ಡೇಸ್ ಆಯಿತು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ನು ರಜಾ ಮುಗೀತು, ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ. ನಮ್ಮ ಅತ್ತೆ ಊರಲ್ಲಿ 1 ವಾರ ಇದ್ಬಿಟ್ಟು ಮತ್ತೆ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕು. ಇನ್ನು ಎಲ್ಲರೂ ಹೊರಟಿದ್ದೀವಿ ಇವಾಗ. ಸೊ ನಾನು ಮೇಕಪ್ ಮಾಡ್ಕೊಳ್ಳೋದಿತ್ತು, ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಮಕ್ಕಳೆಲ್ಲರೂ ರೆಡಿಯಾಗಿದ್ದರು. ಇನ್ನು ಊಟ ತಿಂಡಿ ಎಲ್ಲ ಮುಗಿದಿತ್ತು. ಸೊ ಇನ್ನು ಹೊರಡ್ತಾ ಇದ್ವಿ. ಮತ್ತು ನಾನು ಸೊ ಬಸ್ ಹತ್ಬಿಟ್ಟು ಮೆಸೇಜ್ ಮಾಡ್ತೀನಿ. ಪ್ಯಾಕೆಲ್ಲ ಮಾಡ್ಕೊಂಡಿದ್ದೀನಿ ಬ್ಯಾಗನ್ನು. ಇವಾಗ ಗಾಡಿ ಬರುತ್ತೆ ಇನ್ನೇನು. ಇವಾಗ ನಮ್ಮ ಮಾಮ ಅವರೇನ ಅಲ್ಲಿಗೆ ಬಿಟ್ಟು ಬರ್ತಾರೆ ಗಾಡೀಲಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಎಲ್ಲ ಬಂದಿದ್ದೀವಿ, ಬೆಳ್ಳಾವಿ ಇಳಿದಿದ್ದೀವಿ. ಇವಾಗ ಬಸ್ ಬರ್ತೈತೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಚೇಳೂರಿಂದನ ಬೆಳ್ಳಾವಿ ಇಳಿದಿದ್ದೀವಿ. ಬೆಳ್ಳಾವಿಲಿ ಬಸ್ ಹತ್ತಿಸ್ತಾಕೆ ಅಂತೇಳಿ ಉಳ್ಕೊಂಡಿದ್ದೀನಿ. ನಮ್ಮಮ್ಮ ಅವ್ರಿಗೆ ಬಸ್ ಹತ್ತಿಸಿ ಬೆಳ್ಳಾವಿಗೆ, ಅಲ್ಲಿ ಬಾಲಾಜಿ ಬರುತ್ತೆ ನಮ್ಮೂರಿಗೆ ಸ್ಟ್ರೈಟ್ ಹೋಗೋದು, ಆ ಬಸ್ಸಿಗೆ ಹತ್ತಿಸ್ತಾ ಇದ್ದೀನಿ. ಅದು ಹತ್ತಿಸಿದ್ಮೇಲೆ ಇಲ್ಲೇ ಬೆಳ್ಳಾವಿಯಿಂದ ನಾನು ತುಮಕೂರಿಗೆ ಹೋಗ್ತೀನಿ. ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಬಸ್ ಹತ್ತಿಸ್ತಾ ಇದ್ದೀನಿ. ಯಾಕಂದರೆ ಬಸ್ಸು ಒಂದೊಂದು ದಿನ ಬರುತ್ತೆ, ಒಂದೊಂದು ದಿನ ಬರಲ್ಲ. ಸೊ ಯಾವ ಬಸ್ಸಿಗೆ ಹೋಗ್ಬೇಕಂತ ಗೊತ್ತಾಗಿರಲ್ಲ, ಅದಕ್ಕಾಗಿನ ಮಕ್ಕಳಿದಾರಲ್ವ ಅದಕ್ಕಾಗಿ ನಿಲ್ಲಿಸಿದ್ದೀನಿ. ಸೊ ಇವಾಗ ನೋಡಿ ಬಸ್ ಬರ್ತೈತೆ, ಇದಾದಮೇಲೆ ಒಂದು ಬಸ್ ಬರುತ್ತೆ, ಓಡ್ತಾ ಇದ್ವಿ. ಸೊ ನನ್ನ ಮಕ್ಕಳೆಲ್ಲ ಬಾಯಾರಿಕೆ ಆಗಿತ್ತು ಅಂತ ಹೇಳಿ ಐಸ್ ಕ್ರೀಮ್ ಕೇಳಿದರು. ಹಾಗೆ ಐಸ್ ಕ್ರೀಮ್ ಕೊಡಿಸಿದ್ದೀನಿ, ಎಲ್ಲರಿಗೂ ಐಸ್ ಕ್ರೀಮ್ ತಿಂತಾಯಿದ್ರು. ಇನ್ನು ಅವರದ್ದು ಫುಲ್ ಎಂಜಾಯ್ ಮಾಡ್ತಾಯಿದ್ರು. ನನಗಂತೂ ಒಂದು ಕಡೆ ಬಿಸಿಲು ಮತ್ತು ಮಕ್ಕಳು ನೀರು ಕೇಳ್ತಾಯಿದ್ರು, ಐಸ್ ಕ್ರೀಮ್ ಕೇಳ್ತಾಯಿದ್ರು. ತುಂಬಾ ಬಿಸಿಲಿತ್ತು. ರಾತ್ರಿ ಮಳೆ ಬಂದಿತ್ತು, ಆದರೂ ಬಿಸಿಲಿತ್ತು. ಸೊ ಇನ್ನು ಊರಿಗೆ ಹೋಗಿ ಮತ್ತೆ ನಾನು ವೀಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು.